ನನ್ನ ತಂದೆಯವರ ಕನಸಿನಂತೆ ನಾನು ಬಿಕಾಂ ಮುಗಿಸಿ ಬ್ಯಾಂಕಿನಲ್ಲಿ ನೌಕರಿ ಪಡೆದು ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಆಗಬೇಕಂದ್ರೆ ನೌಕರಿ ಜೊತೆ ಆಸ್ತಿ ಕೇಳುತ್ತಿದ್ದಾರೆ. ಎಲ್ಲಿಂದ ಬರಬೇಕು ನಮ್ಮಂತ ಬಡವರಿಗೆ ಆಸ್ತಿ? ಹುಟ್ಟಿದ್ದ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಜೋಡಿ ಅಂತ ದೇವರು ಇಟ್ಟೇ ಇಟ್ಟಿರುತ್ತಾನೆ. ಇದರಲ್ಲಿ ನನ್ನ ಬಾಳಿನ ಸಂಗಾತಿ ಯಾರೆಂಬುದನ್ನು ಆ ಮಾರುತೀಶನಿಗೆ ಗೊತ್ತು, ಆ ಮಾರುತೀಶನಿಗೆ ಗೊತ್ತು. ದೇವ, ಇವತ್ತು ನನ್ನ ಪತಿ ದೇವರು ಬರುವ ದಿನ. ಪಟ್ಟಿನಲ್ಲಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನನ್ನ ಕಣ್ಮುಂದು ಸುರಕ್ಷಿತವಾಗಿ ಬಂದು ನಿಂತರೆ ಅಷ್ಟೇ ಸಾಕು. ಮರೆಯಾದ ಹೃದಯ ಆದಷ್ಟು ಬೇಗ ಸಮೀಪಿಸುತ್ತಂತೆ ಮಾಡುತ್ತದೆ, ಅಷ್ಟೇ ಸಾಕು. ಯಾಕಮ್ಮ ಬರ್ತಿ ಇಷ್ಟೊಂದು ಬೇಗ ಬೆಳಿಗ್ಗೆ ಎದ್ದು ದೇವ್ರ ಪೂಜೆ ಮಾಡಕತ್ತಿಯಲ್ಲಮ್ಮ? ಇವತ್ತೇನಮ್ಮ ಅಂತ ವಿಶೇಷ ಹೇಳು. ಅಪ್ಪ, ಮೊದಲು ಪ್ರಸಾದ ತೆಗೆದುಕೊಳ್ಳಿ, ಆಮೇಲೆ ನಾನು ನಿಮಗೆ ವಿಶೇಷ ಹೇಳುತ್ತೇನೆ. ಅಪ್ಪ, ಇವತ್ತು ಅವರು ದಿಲ್ಲಿಯಿಂದ ಬರ್ತಾ ಇದ್ದಾರೆ. ಅವರು ಬರೋವರೆಗೂ ಅನ್ನ ನೀರು ಯಾವುದನ್ನು ಮುಟ್ಟದೆ ಅವರ ದಾರಿ ಕಾಯುವುದು ಒಂದೇ ಬಾಕಿ. ಬರ್ತಿ ಪರ ಊರಿಗೆ ಹೋದರ ವಿಷಯ ದೇವ್ರ ಬಲ್ಲಮ್ಮ, ದೇವ್ರ ಬಲ್ಲ. ಅಲ್ಲಮ್ಮ ಬರ್ತಿ, ನಿನ್ನ ಗಂಡ ಸುಮ್ಮನೆ ಕೆಲ್ಸಕ್ಕೆ ಯಾವುದೋ ಕೆಲ್ಸಕ್ಕೆ ಹೋಗ್ಯಾನ ಅಂತ ತಿಳ್ಕೊಂಡೇನ? ನಿನ್ನ ಗಂಡ ಯುದ್ಧ ಮಾಡಕ್ ಹೋಗ್ಯಾನಮ್ಮ ಬರ್ತಿ, ಯುದ್ಧ ಮಾಡಕ್ ಹೋಗ್ಯಾನ. ಅವ ಇವತ್ತ ಬರ್ತಾನ ಅನ್ನೋದಕ್ಕೆ ನಿನಗೇನಾರ ಗ್ಯಾರಂಟಿ ಐತೇನ? ಒಂದ್ ದಿವಸ ಹೆಚ್ಚು ಕಡಿಮೆನೂ ಆಗ್ಬೋದು ಬಿಡಮ್ಮ. ಯಾಕೆ ಇಷ್ಟ ನಾವು ಹೇಳು? ಇಲ್ಲ ಅಪ್ಪಾಜಿ, ಅವರು ಬರೋವರೆಗೂ ನಾನು ಅನ್ನ ನೀರನ್ನು ಯಾವುದನ್ನು ಮುಟ್ಟುವುದಿಲ್ಲ. ಹಾ ಅಪ್ಪಾಜಿ, ಅವ್ರು ಬಂದ್ರು ಅಂತ ಕಾಣಿಸುತ್ತೆ. ಅಲ್ಲಿ ನೋಡಿ, ಸುಭಾಷ್ ಬರ್ತಾ ಇದ್ದಾನೆ. ಬಾ ಸುಭಾಷ್ ಬಾ. ನಿಮ್ಮನೆ ನಾನು ನೆನೆಸುತ್ತಾ ಆ ದೇವರ ಪೂಜೆ ಕೂಡ ಮಾಡಿದ್ದೆ. ಸುಭಾಷ್, ಮೊದಲು ಪ್ರಸಾದ ತೆಗೆದುಕೋ. ಹತ್ತಿಗೆ ಪ್ರಸಾದ? ಈ ಪ್ರಸಾದವನ್ನ ಯಾವ ಸಂತೋಷಕ್ಕೆ ಸ್ವೀಕರಿಸಲಿ ಅತ್ತಿಗೆ? ಯಾವ ಸಂತೋಷ? ಅದೇ ಸುಭಾಷ್, ನೀವು ಮರಳಿ ಬಂದ ಸಂತೋಷಕ್ಕಾಗಿ. ಹಾಗೆ ಅವರೆಲ್ಲಿ? ಓಹೋ, ನಮ್ಮ ದೇಶದ ಯುದ್ಧದಲ್ಲಿ ಗೆದ್ದ ಬಂದ ಮಹಾವೀರ ನಾನೇ ಅಂತ ಹೇಳಿಕೊಳ್ಳೋದಕ್ಕೆ ಸಾಹೇಬರು ಹೊರಗಡೆ ನಿಂತಂತೆ ಕಾಣುತ್ತದೆ. ಸುಭಾಷ್, ಮೊದಲು ನೀನು ಪ್ರಸಾದ ಸ್ವೀಕಾರ ಮಾಡು. ಹೊರಗಡೆ ನಿಂತ ಸಾಹೇಬರನ್ನು ನಾನೇ ಸ್ವಾಗತ ಮಾಡಿ ಕರೆದುಕೊಳ್ತೀನಿ. ಸುಭಾಷ್, ಯಾಕೆ ಸುಮ್ಮನೆ ನಿಂತಿದ್ಯಾ? ಪ್ರಸಾದ ತಿನ್ನು. ಸುಭಾಷ್, ಯಾಕೆ ಈ ರೀತಿ ಮೌನವಾಗಿದ್ದೀಯಾ? ಹತ್ತಿಗೆ, ನನ್ನ ಮೌನದ ಆಘಾತ ನಿಮಗೇನು ತಿಳಿದಿದೆ ಅತ್ತಿಗೆ? ನಿಮಗೇನು ತಿಳಿದಿದೆ? ಯಾಕಪ್ಪ ಸುಭಾಷ್? ಅತ್ತಿಗೆ, ಸುಭಾಷ್, ಇದೇನಪ್ಪ ನಿನ್ನ ಹೃದಯದಿಂದ ಬರುವ ಮಾತುಗಳು ತುಂಬಾನೇ ದುಃಖಿತವಾಗಿದೆಯಲ್ಲ. ಹೇಳಪ್ಪ, ಏನಾಯ್ತು ಅಂತ ಹೇಳು. ಹತ್ತಿಗೆ, ಹತ್ತಿಗೆ, ಏನೆಂದು ಹೇಳಲಿ ಅತ್ತಿಗೆ, ಏನೆಂದು ಹೇಳಲಿ? ಅಂದು ನೀವು ಎಷ್ಟೇ ಕನಿಕರದಿಂದ ಬೇಡಿಕೊಂಡರು ನಿಮ್ಮ ಮಾತು ಕೇಳದೆ ಮಂಜು ನಾವು ಹೊರಟು ಹೋದೆವು ಅತ್ತಿಗೆ, ಹೊರಟು ಹೋದೆವು. ಹೇಳಪ್ಪ. ಅತ್ತಿಗೆ, ನಿಮಗೆ ಏನು ಹೇಳಬೇಕೆಂಬುದೇ ನನಗೆ ತಿಳಿಯದಾಗಿದೆ ಅತ್ತಿಗೆ, ತಿಳಿಯದಾಗಿದೆ. ಯಾಕೆ ಈ ಸಂಕೋಚ? ಯಾಕಪ್ಪ ಇಷ್ಟೊಂದು ಸಂಕೋಚ ಪಟ್ಟುಕೊಳ್ಳುತ್ತಿರಿ? ಹೇಳಪ್ಪ, ಏನಾಯ್ತು ಅಂತ. ಅತ್ತಿಗೆ, ಮಂಜು ನಾನು ದೇಶ ಪ್ರೇಮದಲ್ಲಿ ಯುದ್ಧವನ್ನು ಮಾಡುತ್ತಿರುವಾಗ ಮಂಜು 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 ವೈರಿಗಳ ಗುಂಡಿಗೆ ಬಲಿಯಾಗಿ ಹೋದನು ಹೊತ್ತಿಗೆ.
ಸುಭಾಷ್ ಸುಭಾಷ್ ನನ್ನಯ್ಯ ಮಂಜು ಸುಭಾಷ್ ಯುದ್ಧದಲ್ಲಿ ಯುದ್ಧ ಮಾಡುತ್ತಾ ವೀರ ಸುಭಾಷ್ ಹಾಗಿದ್ರೆ ನೀನು ಹೇಳುವ ಮಾತು ಸತ್ಯನ? ಹೇಳು ಸುಭಾಷ್, ಹೇಳು. ಗೆಳೆಯನ ಸಾವಿನ ವಿಷಯದಲ್ಲಿ ತಮಾಷೆ ಮಾಡುವಷ್ಟು ಕಟಕಣಲ್ಲಮ್ಮ. ನಿಜವಾಗೂ ಮಂಜು ನಿಮ್ಮನ್ನ ಬಿಟ್ಟು ಭಾರತ ಲೋಕಕ್ಕೆ ಹೋಗಿದ್ದಾನಮ್ಮ. ಸುಭಾಷ್ ಈ ಮಾತನ್ನು ಸತ್ಯವಾಗಿ ಹೇಳ್ತಾ ಇದ್ದೀನಪ್ಪ, ನೀನು ಸತ್ಯವಾಗಿ ಹೇಳ್ತಾ ಇದೀಯ. ಸತ್ಯವಾಗಿ ಹೇಳುತ್ತಿದ್ದೇನೆ. ಬೇಕಾದ್ರೆ ಪೇಪರ್ ಅಲ್ಲಿ ಸಹ ಬಂದಿದೆ ನೋಡಿ. ದೇವರೇ, ನನ್ನ ಗಂಡನ್ನು ಕಿತ್ತುಕೊಂಡ ನೀಚ ನೀನು. ತಾಳಿ ಕಟ್ಟಿದ ಹೆಂಡತಿ ಮುಖವನ್ನು ನೋಡೋದಕ್ಕೆ ಮರಳಿ ಬರುತ್ತಿರುವ ನನ್ನ ಗಂಡನ ಕಿತ್ತುಕೊಂಡ ಘಾತುಕಾಲೆ. ಅವತ್ತು ನೀವು ನನಗೆ ಹೇಳೋಗಿದ್ರಿ. ಹೇಳು ಮಂಜು. ಇಲ್ಲ ಮಂಜು, ನೀನ್ ಸತ್ತಿಲ್ಲ ಮಂಜು, ನೀನ್ ಸತ್ತಿಲ್ಲ. ಶಾಂತಳಾಗು, ಶಾಂತಳಾಗು. ಈ ನಿನ್ನ ಹಣಿ ಬರದಲ್ಲಿ ನೀನು ಇಷ್ಟೇ ಪಡ್ಕೊಂಡು ಬಂದಿ ಅಮ್ಮ. ಬರ್ಲಿ ಯುದ್ಧದಲ್ಲಿ ವೀರಂಬರವನ್ನು ಅಪ್ಪಿದ ನಿನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರ ನೀನು ಶಾಂತರಾಗಬೇಕು. ನನ್ನ ಜೀವನದಲ್ಲಿ ಮಹತ್ವವಾದ ವಸ್ತುನ ಕಳೆದುಕೊಂಡ ಮೇಲೆ ಎಲ್ಲಿದೆಯಪ್ಪ ಶಾಂತಿ? ಭಾರತಿ, ಹಣಿ ಬರಕ್ಕ ಹೊಡೆಯಾರಮ್ಮ. ಸೂತ್ರಧಾರ ಬರೆಸಿದಂತೆ ಆಡುವ ಕೇವಲ ಪಾತ್ರಧಾರಿಗಳ ಮನವು ಪಾತ್ರ. ಅವರು ಸಾವು ಅವರಿಗೆ ಆಗ್ಲಿಲ್ಲಪ್ಪ. ಈ ನನ್ನ ಬದುಕನೆ ಸತ್ತು ಹೊಡೆಯುತ್ತಪ್ಪ.
ಮಂಜು, ನೀನು ನನ್ನ ಗೆಳೆಯನಲ್ಲೋ, ನನ್ನ ಗೆಳೆಯನಲ್ಲ, ನನ್ನ ಸ್ವಂತ ತಮ್ಮನ ತರ ಅಂತಿದ್ದೆಲ್ಲೋ ಮಂಜು, ಸ್ವಂತ ತಮ್ಮನ ತರ ಅಂತಿದ್ದೆಲ್ಲೋ. ನಿನಗೂ ಒಂದು ಮದುವೆ ಮಾಡ್ತೀನಿ ಸುಭಾಷ, ನಿನಗೂ ಒಂದು ಮದುವೆ ಮಾಡ್ತೀನಿ, ನೀನು ನಮ್ಮ ಮನೆಯಲ್ಲೇ ಇರು ಅಂತ ಹೇಳ್ತಿದ್ದೆಲ್ಲೋ. ಮಂಜು, ನೀನೇ ಹೋದ ಮ್ಯಾಲ ನನಗ ಹೆಣ್ಣು ನೋಡವ್ರು ಯಾರು, ಮದುವೆ ಮಾಡವ್ರು ಯಾರು? ಯಪ್ಪ, ನಾ ಹ್ಯಾಂಗ ಮಾಡಲಿ ಈಗ? ನನ್ನ ಗಂಡ ಬೇಕು ನನಗ, ನಾ ಹ್ಯಾಂಗ ಮಾಡಲಿ ಈಗ? ನನ್ನ ಗಂಡ ಬೇಕು ನನಗ, ನಾ ಹ್ಯಾಂಗ ಮಾಡಲಿ ಈಗ? ಗಂಡ ಬೇಕು. ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಏನವ ಮಗಳ ರಾಧವ್ವ, ಏನಿದೆಲ್ಲ? ಬ್ಯಾಡವಾ ಮಗಳ ಅಂದ್ರ ಲವ್ ಮಾಡಿ ಮಾಡಿ ಅವ್ವ ಕೂತಾಳು ಅವಳ ಮಗಳ ಅವನ ಹೆಸರ ಹೇಳವಾ, ಕಾಲು ಬಿದ್ದು ಕರ್ಕೊ ಬರ್ತಿರುವ ಮಗಳ. ಅವು ಯಾವ ಊರ ಹೆಸರ ಹೇಳುವ ಮಗಳ? ಒಳ್ಳೆ ಅಂದ್ರ ನಾನು ಎತ್ತರ ಓದ್ಕೊಂಡೆ ನನ್ನ ಮಗಳ. ಯಪ್ಪ, ಟೊಂಕ ಬಾಳ್ ಬಿಗಾಕತ್ತಿತ್ತು ಯಪ್ಪ. ನಿನ್ನ ಜೋಡಿ ಮಾತಾಡಕ್ ಆಗವಲ್ತು, ಬಾಳ ತ್ರಾಸ ಆಗಕತ್ತಿತ್ತು ಯಪ್ಪ. ತ್ರಾಸ ಆಗೋದ ಏನ್ ಮಾಡೋದು? ದೊಡ್ಡ ಕೊಟ್ಟಾನ ಹೊತ್ಕೊಂಡ್ ಬಂದಿ, ತ್ರಾಸ ಆಗೋದ. ಯಪ್ಪ, ಮಾನಗಡಿ ಅಂತ ಕೆಲ್ಸ ನಾ ಏನ್ ಮಾಡಿಲ್ಲ ಯಪ್ಪ. 4 ಮಂದಿ ಮಾಡುದ ಕೆಲ್ಸ ನಾನ ಮಾಡೀನಿ. ಏನ್ ಮಾಡುದು? ಅದೆಲ್ಲ ಹೋಗ್ಲಿ ಬಿಡು.
ಟೊಂಕ ಬಾಳ ತ್ರಾಸ ಆಗಕತ್ತೈತಿ ನಿಂದ್ರಾಕ ಬರುವಲ್ತು ಏನಾರ ಮಾಡು ಅವಳ ಕಾಲೇಜ್ ಹೋಗಿ ಬಾರವ ನನ್ನ ಮಗಳ ಅಂದ್ರ ಗೋಳ ಗುಮ್ಮಟನ ಹೊತ್ಕೊಂಡ್ ಬಂದಾಳು. ಅವಳ ಗೋಳ ಗುಮ್ಮಟನ ಹೊತ್ಕೊಂಡ್ ಬಂದಾಳು. ಮಾರಯ್ಯ ನಡಿ ನಿನ್ನವಳ ಮೊದಲು ದವಾಖಾನಿಗೆ ಹೋಗೋಣ. ಮೂಗುಣಿಯಾಗ ಒಂದು ಕಾಲಿಗೆ ಒಂದು ಕೈಗೆ ಒಂದು ಸೇರಿಸಿ ಆರಾಮ್ ಮಾಡ್ಕೊಂಡ್ಬರು ತಗಸ್ಕೊಂಬರ್ ನಡಿ ಮೊದಲು ನಡಿ ಬಾ. ಯಪ್ಪ ನೀ ಸಿಕ್ಕಂಗ ಬೈಯಾಕ ಹೋಗ್ಬೇಡ. ಅವ್ರು ನಂಗ ಸಿಕ್ಕಂಗ ಪ್ರೀತಿ ಮಾಡಿ ಹಿಂಗ ಮಾಡಿಟ್ರು. ನೀ ಸಿಕ್ಕಂಗ ಬೈದು ಎಲ್ಲಿ ಕಳಿಸ್ಬೇಕಂತ ಮಾಡಿ ನಿಮ್ಮವನು ಮಾನ್ಗೇಡಿ. ನಿನ್ನವಳು ಸುಡಗಾಡಕ್ ಹೋಗ. ನೀ ಹೋಗ. ನಿನ್ನವಳು ಸುಡಗಾಡ ಹೋಗೋದು ಬಂದ್ 9 ನಿಂಬಿಕಾಯಿ ಮಂತರಿಸಿ ಕಳಿಸ್ಬಿಡ್ತೀನಿ. ಅವನ ಹೊಳ್ಳಿ ಬರ್ಲಾಂಗ್ ಮಾಡ್ತೀನಿ. ನಿನ್ನ ಸಾಕಾಗೈತಿ ನಿನ್ನ ಸಂಬಂಧ. ಏನ್ ಕಡ್ತೀನಿ ನನಗ ನಿಂಬಿಕಾಯಿ? ಏ ನಿಮ್ಮವನ ನಾನ್ ನಿಂಬಿಗೆ ಕಡ್ಕೋದಿನ ಇಲ್ಲ ಯಪ್ಪ. ನನಗ ಮದುವೆ ಮಂಟಪನ ಕುಂತು ಮದುವೆ ಮಾಡ್ಕೊ ಹುಡುಗಿದೀನಿ ನಾನು. ನನಗೆ ಯಾಕೆ ನಿಂಬಿಗೆ ಕಡ್ತೀಯ? ನಿಮ್ಮವನ ಮದುವೆ ಮಾಡ್ಕೊ ಹುಡುಗಿ ಎಲ್ಲಿ ಅದನ್ನ ಹುಡುಕ ನಡಿಯೋ ಯಪ್ಪ. ಅವನ ಹಡ್ಡಿ ಇಂಥ ಗುಡ್ಡ ಹೊತ್ಕೊಂಡ ಎಡ್ಡಿ ಹುಡುಕುದು ನಿನ್ನ ಅವನ ತಿಪ್ಪ್ಯಾಗ ಹುಟ್ಟಿದ್ದ. ಹಲೋ ಗೌಡ್ರೆ, ಚಾ ಬಾರವ ಮಗಳ ಬಾರವ. ಉಶ್ಯವ್ವಾ ಯಾರಿಗೆ ಬೇಕಿತ್ತ ಯವ್ವ ಇಂತ ಬಾಳವೆ? ಮಾಡ್ಕೊಂಡಿ ಮಾಡಿದ ಉಣ್ಣು. ಇಲ್ಲ ಮದುವೆ ಆದ್ರೇನು? ಯಾರ ಮಾಸ್ತರ್ ನಿನ್ ಕಡೆ ಯಾರು ಅದಾರೇನು? ಈ ನಮನಿ ಹೊಟ್ಟಿದ್ರಿ ಯಾರು ಮಾಡ್ಕೋದುವ? ಮಾಡ ಮರ್ಯಾದೆ ಎಲ್ಲ ತೆಗದ ಬಿಟ್ಟಿವ ಮಗಳ ನಂದ. ಮದ್ವಿ ಮಾಡು. ಹೋಗಿ ಉಡ್ಲಾಕೋದು ಅಟ್ಟ ಉಳ್ದತ್ ನಂದೇನ. ಆದ್ರ ಮದ್ವಿ ಯಾರ? ಏನ್ ಅರ್ಥವಾಗ್ತಿಲ್ವೇ ಈ ಕೇಸು? ಏ ಸಿಗ್ಯಾ ಹೋಗೋ ಹೊತ್ನ್ಯಾಗ ಬೆಕ್ಕ ಅಡ್ಡ ಬಂದಂಗ ಅಡ್ಡ ಬಂದೆತ್ತ ಏನ ಮಕ ನೋಡಿದ ಕೂಡಲೇ ನಮ್ಮ ಆಗೋ ಕೆಲಸ ಆಗಿತ್ತು ಆಗೋದಿಲ್ಲ. ಸಿಗ್ಯಾ ಅರ್ಜೆಂಟ್ ಕೆಲಸ ಐತಿ, ನಾ ಹೋಗ್ಬೇಕಾ? ಯಾಕೋ ಕೃಷ್ಣ ಹಿಂಗ್ಯಾಕ್ ಮಾಡಾಯ್ತು? ಕಾಸನಪ್ಪ ನೀನು ಊಟ ಗಿಟ್ಟ ಮಾಡಿಯಲ್ಲೋ ಪಪ್ಪಕ್ ಊಟಕ್ ಹೋಗುನು. ಯಾಕ ಹೋಮ ಬಾ ಕಾಜಿ ಮಾಡಾಕತ್ತಿಲ್ಲ? ತರ ಮಗಳ ಕಾಜಿ ಮಾಡ್ಬೇಕಲ್ಪ. ಕಾಸ್ ನನ್ನ ತಂಗಿ ಮಗಪ್ಪ ನೀನು. ನೀನ್ ಕಾಜಿ ಮಾಡ್ತಿ? ಹೆಣ್ಣು ಕೊಡದ ವಾಯ್ಲೆಂದಿ ಪಟ್ನ ಹೆಣ್ಣು ನೋಡಿ ಚಟ್ನ ಮದುವೆ ಇಟ್ಕೊಂಡ್ ಬರ್ತಾನ. ಮದ್ವಿಗೆ ನೀವ್ ಹಾಕೋಬೇಡ, ಅಲ್ಲೇ ಮನಿಗೆ ಬೆಲ್ಲ ಬ್ಯಾಳಿ ಅಕ್ಕಿ ಕೊಟ್ಟು ಕಳಿಸ್ತಾನ, ಅಲ್ಲೇ ಮಾಡ್ಕೊಂಡ್ ತಿನ್ರಿ. ನಮ್ ಮದ್ವಿಗೆ ದೊಡ್ಡ ದೊಡ್ಡ ಮಂದಿ ಬಂದಿರ್ತೈತೆ. ನಿಮ್ಮ ಮತ್ತ 3rd ಕ್ಲಾಸ್ ಮಂದಿ ಬಂದ್ ಕೂಡಲೇ ನಮ್ ಡಿಮಾಂಡ ಕಡಿಮೆ ಆಕೈತೆ. ಸಗಿ ಲಗ್ನ ಕಾರ್ಡ್ ಚಾಪ್ಸಾಕ್ ಹೋಗ್ಬೇಕನ? ಕಡಿ ಹೆಣ್ಣು ನೋಡಬಿಟ್ಟಿ ನೀನು? ಇಲ್ಲ, ನಿನ್ನಂಗ ಮನ್ಯಾಗ ಕುಂಡಿರ್ತದ. ವಯಸ್ಸಾದಿಂದ ಕಚ್ ಸಹಿತ ಮೂಸ್ ನೋಡುದಿಲ್ಲ. ಇದು ನಿಂದ? ನಂದ ಅಲ್ಲದ. ವಯಸ್ಸಾದಿಂದ ಕಚ್ ಸಹಿತ ಮೂಸ್ ನೋಡುದಿಲ್ಲ. ಆಮ್ಯಾಗ ಎಲ್ಲಮ್ಮ ಗುಡ್ಡಕ್ ಹೋಗ್ಯ ಎಲ್ಲಮ್ಮನ ತಾಳಿ ಕಟ್ಕೊಂಡ ನಿಮ್ಮ ಅಪ್ಪನ ಮನೆ ಹಾಕೊಂಡ ತಲೆ ಮ್ಯಾಗ ಕೊಡ ಹಿಡ್ಕೊಂಡ ಎಲ್ಲವ ನಿನ್ನ ಹಾಕುವುದೋ ಜೋಗವಾಗಿ ಸತ್ಯವೋ ನಿನ್ನ ಹಾಕುವುದೋ ಆಮ್ಯಾಗ ಗೊತ್ತಾಗತ್ ನಿನಗ. ಇಲ್ಲಪ್ಪ ಕೃಷ್ಣ, ನನ್ನ ಮಾನ ಮರ್ಯಾದೆ ಉಳಿಸಪ್ಪ. ನಿನ್ನ ಉದ್ದಕ್ಕ ಕಾಲು ಹಿಡ್ಕೊತ ಮಾಡ್ಬೇಡಪ್ಪ ಮಗನ. ಮದ್ವಿ ಮಾಡ್ಕೊ ಯಪ್ಪ. ಯಾಕೆ ಸುಳ್ಳು ಹೇಳ್ತೀವ ಮಾವ? ನಿನ್ನ ಮಗಳ 3 ತಿಂಗಳು ಬಸದ ಅಂತೇಳಿ ಊರ್ ಮಂದಿ ಮುಂಗೈಗೆ ಎಣ್ಣೆ ಹಚ್ಕೊಂಡ ಹೋಗೊಂಡ್ ಹೇಳಾಕತೈತಿ. ಈಕಿನ ನಾ ಕಟ್ಕೋಲ್ಯಾ? ಏ ಕೃಷ್ಣ, ಬಾಳ ಬಾಯ್ ಮಾಡ್ಬಾರ್ಲಿ ಮಗನ. ಮಂದ್ಯಾಗ ಮರ್ಯಾದೆ ಕಳಿಬೇಡಲಿ ಮಗನ. ಸುಮ್ಮಿರು ಮಗನ. ಇವಳವಳ ನನ್ನ ಮಗಳ ಎಲ್ಲಿ ಕೇಳೋದಪ್ಪ? ಅಯ್ಯ ಮಾಡಬೇಡಿ ಮಗಳ. ಇವನ ಅವನ ಹಡ್ಡಿ ಎಲ್ಲಿ ಇದ್ದೀವ ನೀನು? ಅವನ ಇದೇ ಆಗಿ ಕುಂತೀವ ನೀನು ಅವನ. ಕೃಷ್ಣ, ನೀನೇ ತಾಳಿ ಕಟ್ಟಿ ಬಿಡಪ್ಪ ತಮ್ಮ. ನಾ ತಾಳಿ ಕಟ್ಟಬೇಕಾ ಈಕಿಗೆ? ಮದುವಿಗಿಂತ ಮುಂಚೆ ಬಸದ ಆಕಿಗೆ. ಈಕಿಗೆ ನಾ ತಾಳಿ ಕಟ್ರೆ ನಾಳೆ ಮದುವೆಗಿಂತ ಮುಂಚೆ ಬಸದ ಬಂದ ನಮ್ಮ ಮನಿ ಮುಂದೆ ನಿಲ್ತದ. ಯಾರಿಗೆ ಕಟ್ಟಬೇಕು ನಾ ತಾಳಿ? ಒಬ್ಬಾಕಿ ಕಟ್ಟಬೇಕಾದ ಗೂಡಾಗಿರ್ತೈತಿ. ನಡಿ ಅಲ್ಲೇ ಮನಿ ಕರ್ಕೊಂಡು ಹೋಗಿ ಕತ್ತಿಲಿ ಕ್ವಾಣಿಲಿ ಕಟ್ಟಿಸ್ ನಡಿ. ಅಂದ್ರೆ ಏನಲ್ಲಿ ಮಗನ? ನನ್ನ ಕತ್ತಿನ ಮಾಡಿ ಮಗನ. ಇವಳವಳ ಕೃಷ್ಣ, ನೀನೈಕಿ ನೀ ಜಾಡ್ಸಿ ಅಡ್ಡು ಒದಿನ ಮಗನ. ಅಂದಾಗ ಮುಂಜಿ ಬರೋದಕ್ಕೆ ಒದೇದು ಮನುಷ್ಯ ಜಾತಿ ಅಲ್ಲ ಮಾವ, ಕತ್ತಿ ಜಾತಿ. ಒದಿ ನೀನ ಒಂದ. ನಾ ಒದ್ದೇಜಿ ಹೋಗ್ಲಿಪ್ಪ. ಆಕೆ ಅಪ್ಪದ ನಾನು ಒದ್ಯಾಕ ಬರಂಗಿಲ್ಲ ಓತಮ್ಮ. ಹಂಗ ನೀನ ಒದ್ದು ಬಿಡು ಓತಮ್ಮ. ಯಪ್ಪ ಹಂಗಲ್ಲ ಮಾವ,
ತಟ್ಕೋರ್ ವರಿ ನಾವು ತಟ್ಕೋ ಏನಾರ ಹೇಳ್ತಾನ ಉತ್ತಾರ ಹುಡುಕಿ ಬಿಡನು. ಹಂಗಲ್ಲ ಮಾವ ನೀವ್ ಅದ ನಡಿತೈತೆ ನಾ ಏನೋ 4 ಏಟ ಕೊಡ್ತೇನೆ ನೋಡು. ಏ ಬಡಿಬೇಡ ಕೃಷ್ಣ ಬಡಿಬೇಡ. ಏ ನೀ ಏನ್ ನನಗ್ ಹೊಡಿತಿ ಎಂತೆಂದ್ರ ಕೈಯಿಂದ ನನಗ್ ಹೊಡ್ಯಾಕಾಗಿಲ್ಲ. ಮೊದಲ ಮದಿ ಮಾಡ್ಕೊಂಡು ಹೆಣತಿ ಹೊಡಿ, ಗೊತ್ತಾಕೈತಿ ನಿನ್ನ ಪವರ್ ಏನೈತತ್ ನನಗ. ಸಮಾಧಾನ ಮಾವ ಯಾವಾಗ ನಿನ್ನ ಮಗಳ ನನಗ್ ಹಿಂಗ ಅಂದಾಳ ಅಂದ ಮ್ಯಾಗ ಈಕಿನ ಹ್ಯಾಂಗ ಬಸಾಗಲಿ ಈಕಿನ ಮದ್ವಿ ನಾಣ ಹಾಕಣ ಗಟ್ಟಿ ಮಾಡಿದ ಹೆಣ್ಣ ಬಿಟ್ಟ ಈಕಿನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಈಕಿ ಹೊಟ್ಟಿ ತೆಗಿಸಿ ಈಕಿನ ಲವ್ ಮ್ಯಾರೇಜ್ ಹಾಕಣ ಈಕಿ ಚಿಂತಿನಿ ಬಿಟ್ಟು ಬಿಡ. ಏ ಬಾಳ ಒಳ್ಳೇದ್ ಕೃಷ್ಣ ಬಾಳ ಒಳ್ಳೇದ್ ಮಾಡಿ ನೋಡಪ್ಪ. ನಿನ್ನ ಪಾದ ಹಿಡ್ಕೊಂಡು ಅಟ್ಟ ಉಳಿತೊಳ್ಳಿ ತಮ್ಮ ಏನ ಯಪ್ಪ ನೀ ಏನ ಚಿಂತಿ ಮಾಡಕ್ ಹೋಗ್ಬೇಡ. ಅವ ಏನ್ ನನಗ್ ಹೊಡಿತಾನ, ಅವನಿಗೆ ನಾನು ಗುಮ್ತೀನಿ ಬಿಡು. ಹಿಂಗ ಸಿಗೇಟ ಹೇಳ್ತಾನ. ಬ್ಯಾಡ ಕೃಷ್ಣ, ನೀವ್ ಹೊಡೆದಾಕಿ ತಡ್ಕೊಳಕ್ ಆಗುದಿಲ್ಲಪ್ಪ. ಬಸ್ರಿ ಹೆಂಗಸ ಇಲ್ಲೇ ಅಲ್ಲೇ ಬುತ್ತಕ್ಕ ಓದ್ಲು ಏನ್ ಮಾಡುದು ಹೋ ಮಗನ? ಯಪ್ಪ ಬೇಕೇನು? ಇರು ಕೊಡ್ತೀನಿ. ಏನ ಇದನ್ನ ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿಲ್ಲ. ಸಿಕ್ತಲ್ಲ ಹಿಂಗ್ ಚಳುವ ಇದನ್ನ ಜಪಾನ್ ಹೋಗ ನೀನು. ಹೈಕೋತ್ ಹೋಗ ಕಡೆನ ಬರಬೇಡಿ ಇದ್ರ ಮುಂದೆ. ಆಯ್ತಲ್ವ ಅಲ್ಲ ಊಟ ಬಾಣಿ ಮದ್ವಿ ಮಾಡುವಾಗ ಹಾರ ಇಡ್ತಂದೇನು ಈಗ ಮುಗಿಸೇ ಬಿಡುದನ. ತಗೋ ಹಾರ ಮದ್ವಿ ಆಗೋದು ಆಶೀರ್ವಾದ. ಹಾ ಅದಕ್ಕ ಬಂದನ. ಇದು ನಿನಗೆ ನ್ಯಾಯ. ನೀನ್ ಅವನ ಮಗ ಮದುವೆ ಹಿಟ್ ಸತ್ತಿಲ್ಲ. ಯಾರು ಹಾಕಂಗಿಲ್ಲ ಅಕ್ಕಿ ಕಡೆ ಹೋಗ್ ಡಾನ್ಸ್ ಮಾಡಿ ಬಂದಿರ್ತೀವಿ. ಡ್ಯಾನ್ಸ್ ಮಾಡಕಿನ ಮಾಡಿ ಬಾರ ಮಗಳ ಏನ್ ಹೋಗಿರ್ತಾನ ಏನ ಮದ್ವಿ ನಾತು ಇನ್ನು ಫಸ್ಟ್ ನೈಟ್ ಮಾಡೋದು ನಡಿ ಹೋಗು. ಹಾ ನಡಿ ಹೋಗ. ಹೋಗಿ ಒಂದು
ಮಾತಿ ಏನಂದ್ರೆ ಅಲ್ಲ ಮಮ್ಮ ನಮ್ಮ ಅಪ್ಪಗೆ ಬಾಳ ಮಾಡಿ ಮದ್ವೆ ಅಂತ ಆದ್ವಿ ನಡಿ ಹೋಗು ನೀನು ನಡಿ